ಸರ್ಕಾರ RSS ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಬೇಕು ಅಂತ ಓಡಾಡ್ತಾ ಇರೋ ಹೊತ್ತಲ್ಲೇ ಹೈಕೋರ್ಟ್ನಿಂದ ಬಂದಂತಹ ಒಂದು ಆದೇಶ ಇಂಟರಿಮ್ ಆರ್ಡರ್ ಮಹತ್ವದ ಬೆಳವಣಿಗೆಗೆ ಕಾರಣ ಆಗ್ತದೆ ಮತ್ತು ಸರ್ಕಾರದ ಹಪಹಪಿಗೆ ಅಥವಾ ಸರ್ಕಾರ ಬಯಸ್ತಾ ಇರೋದಕ್ಕೆ ಮೇಜರ್ ಸೆಟ್ ಬ್ಯಾಕ್ ಆದಂಗೆ ಕಾಣಿಸ್ತಾ ಇದೆ, ಹಿನ್ನಡೆ ಆದಂಗೆ ಕಾಣಿಸ್ತಾ ಇದೆ. RSS ಪಥಸಂಚಲನ ನಿರ್ಬಂಧ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಇಂಟರಿಮ್ ಸ್ಟೇ ಕೊಟ್ಟಿದೆ. ಸರ್ಕಾರಿ ಆವರಣದಲ್ಲಿ ಪಥಸಂಚಲನ ವಿಚಾರದಲ್ಲಿ ಅನುಮತಿ ಬೇಕು, ಮತ್ತೆ ಎಲ್ಲೇ ಚಟುವಟಿಕೆಗಳನ್ನು ನಡೆಸಿದ್ರು ಕೂಡ RSS ಅಂತ ಅಲ್ಲ, ಎಲ್ಲರೂ ಕೂಡ ಯಾವುದೇ ಖಾಸಗಿ ಸಂಸ್ಥೆಗಳು ಚಟುವಟಿಕೆಗಳನ್ನು ನಡೆಸಬೇಕಂದ್ರೂ ಪರ್ಮಿಷನ್ ಬೇಕು ಅಂತ ಹೇಳಿ ಆದೇಶವನ್ನು ಮಾಡಿತ್ತಲ್ಲ ಸರ್ಕಾರ, ಸೊ ಅದನ್ನ ತೆಗೆದುಹಾಕೋ ಕೆಲಸ ಆಗಿದೆ. ಸರ್ಕಾರದ ಆದೇಶಕ್ಕೆ ತಡೆ ಕೊಡೋದ್ರ ಮೂಲಕ ಈ ಕ್ಷಣದಿಂದ ಸರ್ಕಾರ ಮಾಡಿಕೊಂಡಿದ್ದ ಆದೇಶಗಳಿಗೆ ವ್ಯಾಲ್ಯೂ ಇರಲ್ಲ, ಬೆಲೆ ಕಳ್ಕೊಂಡಂಗಾಗುತ್ತೆ. ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿದ್ದ ಆದೇಶಕ್ಕೆ ತಡೆಯನ್ನ ಕೊಡಲಾಗಿದೆ ಹಾಗೂ ಮುಂದಿನ ವಿಚಾರಣೆಯನ್ನು ನವೆಂಬರ್ 17ಕ್ಕೆ ಮುಂದೂಡಲಾಗಿದೆ. ಸೊ ಅರ್ಜಿ ಏನಿತ್ತು ಅಂತಂದ್ರೆ, ಸರ್ಕಾರಿ ಜಾಗ ಮತ್ತು ಸರ್ಕಾರಿ ಶಾಲಾ ಕಾಲೇಜು, ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಸಗಿ ಸಂಘಟನೆಯವರು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಇವ್ರದ್ದು ಸರ್ಕಾರದ ಪರ್ಮಿಷನ್ ಅನ್ನು ತಗೊಳ್ಬೇಕು, ಇದು ಮೂಲಭೂತ ಹಕ್ಕಿನ ಉಲ್ಲಂಘನೆ, ಹೀಗಾಗಿ ನಮಗೆ ನ್ಯಾಯ ಬೇಕು ಅಂತ ಅರ್ಜಿ ಸಲ್ಲಿಕೆ ಆಗಿತ್ತು. ಅರ್ಜಿಯನ್ನ ಆಲಿಸಿದಂತಹ ಕೋರ್ಟ್ ಅರ್ಜಿದಾರರ ಪರವಾಗಿ ಇಂಟರಿಮ್ ಸ್ಟೇಯನ್ನು ಕೊಟ್ಟಿದೆ. ಅಲ್ಲಿಗೆ ಈ ಕ್ಷಣದಿಂದ ಕೋರ್ಟ್ನ ಆರ್ಡರ್ ಬಂದ ಕ್ಷಣದಿಂದ ಸರ್ಕಾರದ ಆದೇಶ ಮಹತ್ವವನ್ನು ಕಳೆದುಕೊಳ್ತಾ ಇದೆ ಮತ್ತು ರಾಜ್ಯ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ತಡೆ ಕೊಟ್ಟಿರೋದ್ರ ಬಗ್ಗೆ ಈಗಷ್ಟೇ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ನಿಮಗೆ. ಸಂವಿಧಾನದ ಮೂಲಭೂತ ಹಕ್ಕು ಸರ್ಕಾರ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅಲ್ಲಿ ಪುನಶ್ಚೇತನ ಸಂಸ್ಥೆ ಸಲ್ಲಿಸಿದ ಅರ್ಜಿಯಲ್ಲಿ ಅರ್ಜಿದಾರರ ಪರವಾಗಿ ಇಂಟರಿಮ್ ಸ್ಟೇ ಕೊಟ್ಟಿದ್ದಾರೆ. ಮಧ್ಯಂತರ ತಡೆ ಕೋರಿ ಆದೇಶ. ಸರ್ಕಾರಿ ಆವರಣದಲ್ಲಿ ಕಾರ್ಯಕ್ರಮ ನಡೆಸಬೇಕಂದ್ರೆ ಅನುಮತಿಯನ್ನು ಕಡ್ಡಾಯವಾಗಿ ಯಾವುದೇ ಸಂಘಟನೆಗಳಾದರೂ ಪಡ್ಕೊಳ್ಬೇಕು ಅಂತ ಹೇಳಲಾಗಿತ್ತು, ಆದೇಶದ ರೂಪದಲ್ಲಿ ಬಂದಿತ್ತು. ಈ ಆದೇಶಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ಅರ್ಜಿದಾರರು ಕೋರ್ಟ್ ಮೊರೆ ಹೋಗಿದ್ರು. ಸೊ ಕೋರ್ಟ್ ಹಿಯರಿಂಗ್ಗೆ ತೆಗೆದುಕೊಳ್ತಾ ಇದ್ದ ಹಾಗೇನೆ ನೋಡಿ, ಸರ್ಕಾರದ ಆಸ್ತಿ ಅಂದರೆ ರೋಡ್ ಅಂತಾನಾ, ಅಲ್ಲಿ ವಾದ ಆಗಿದ್ದನ್ನ ನಾವು ಹೇಳ್ತಾ ಇದ್ದೀವಿ. 10ಕ್ಕೂ ಹೆಚ್ಚು ಜನ ಸೇರಿದ್ರೆ ಅದು ತಪ್ಪಾಗುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆಗಳೆಲ್ಲ ಬಂತು, ಆರ್ಗ್ಯುಮೆಂಟ್ ಎಲ್ಲ ಬಂತಲ್ಲಿ. ಸಾರ್ವಜನಿಕರು ಪಾರ್ಕು, ಶಾಲಾ ಕಾಲೇಜು ಆವರಣ ಬಳಕೆಗೆ ಅನುಮತಿಯನ್ನು ಕೊಡಲಾಗಿದೆ. ಆರ್ಟಿಕಲ್ 19(1) ಈ ಅನುಮತಿಯನ್ನು ಕೊಟ್ಟಿದೆ. ಪ್ರಚಾರ, ತರಬೇತಿಗಾಗಿ ಹಲವು ಸಂಸ್ಥೆ ಆವರಣವನ್ನು ಬಳಸಿದ್ರೆ ಅದು ಹೆಂಗೆ ತಪ್ಪಾಗಲಿದೆ ಅನ್ನೋ ವಿಚಾರಗಳು ಕೂಡ ಕೋರ್ಟ್ ಗಮನದಲ್ಲಿ ಬಂತು. ಪುನಶ್ಚೇತನ ಸಂಸ್ಥೆ ಪರ ವಕೀಲರು ವಾದವನ್ನು ಕೂಡ ಮಂಡಿಸಿದ್ರು. ವಾದವನ್ನು ಪುರಸ್ಕರಿಸಲಾಗಿದೆ, ಒಪ್ಪಿದೆ ಕೋರ್ಟ್. ನೀವು ಹೇಳಿದ ಸರಿ ಇದೆ, ಸದ್ಯಕ್ಕೆ ಮಧ್ಯಂತರ ಆದೇಶ ಕೊಡ್ತೀನಿ, ಮುಂದಿನ ಕಂಪ್ಲೀಟ್ ವಿಚಾರಣೆಯನ್ನು ನವೆಂಬರ್ 17ಕ್ಕೆ ಮಾಡ್ತೀನಿ ಅಂತ. ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕಿದು ಕಪಾಳ ಮೋಕ್ಷ.